ನಮ್ಮ ಬನ್ನೂರು ಹೋಬಳಿನಲ್ಲಿ ಉತ್ತಮವಾದಂಥ ಡಾಕ್ಟ್ರು ವೃತ್ತಿಲಿ ತಾವು ತೋರಿಸ್ಕೊಂಡಿರುವಂಥದ್ದು. ತಮ್ಮ ಬಗ್ಗೆ ನಾವು ಏನು ಹೇಳೋದು ಅದು ಕಮ್ಮಿನೇ, ಜನ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೊಂದು ನಿಮ್ಗೊಂದು ಕೊರತೆ ಇದೆ. ಈಗ ಎಲ್ಲ ವ್ಯಕ್ತಿಗಳಿಗೂ ಒಂದು ಕೊರತೆ ಇರದೇ ಇರುತ್ತೆ ಅಧಿಕಾರಿಗಳಿಗೆ ಅನ್ನೋದಕ್ಕೆ. ತಾವು ಇಷ್ಟೆಲ್ಲ ಆರೋಗ್ಯ ಸಮಸ್ಯೆನೇ ಕಾಪಾಡ್ತಿರೋರಿಗೆ ಇಡೀ ನಿಮ್ಮ ಸಂಸ್ಥೆಗೆ ಒಂದು ಕೊರತೆ, ಅದೇನು ಅಂದರೆ ಮರ ತೆರವು. ಏನು ಸರ್ ಅದು ವಿಚಾರ? ಅದು ಈ ಮರ ಏನಿದೆ ಅದು ಸ್ವಲ್ಪ ಅಪಾಯ ಹಂಚಿಕೆ ಬಂದಿದೆ. ನಾನು 2021ರಿಂದ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ತೆರವು ಮಾಡೋಕ್ಕೆ ಒಂದು ಅಪ್ಲಿಕೇಶನ್ನು ಬರೆದಿದೆ 2021ರಲ್ಲಿ. ಅದಾದಮೇಲೆ ಕ್ರಮ ತೊಗೊಂಡ್ರು, ಇಲ್ಲ ಅಂತಲ್ಲ, ಹರಾಜೆಲ್ಲ ಆಯಿತು. ಆದರೂ ಇದುವರೆಗೂ ಆ ಮರ ಹಂಗೆ ಇದೆ. ಯಾರಿಗೆ ಹರಾಜು ಆಯ್ತದೆ ಅದು? ಅದು ಯಾರಿಗೂ ಆಗಿದೆ. ಎಷ್ಟಕ್ಕಾಯ್ತು ಅಂದಾಜು? ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗಿದೆ. ಒಟ್ಟಿನಲ್ಲಿ ಆಗಿದೆ. ಬಟ್ ಏನೇ ಮಾಡಿದ್ರು ಅದು ತೆರವು ಆಗ್ತಾ ಇಲ್ಲ. ಅದು ಲೈನ್ ಸಮಸ್ಯೆ ಇರ್ಬೋದು, ಅದೇನೇನು ಅವರವರು ಮಾಡ್ಕೋಬೇಕಾಗಿ ಅಧಿಕಾರಿಗಳ ಸಂಬಂಧ ಮಾಹಿತಿ ಇಲ್ವಾ ಏನೋ ಗೊತ್ತಿಲ್ಲ ನನಗೆ. ಬಟ್ ಅದು ತೆರವು ಆಗ್ತಾ ಇಲ್ಲ. ಅಕಸ್ಮಾತ್ ನಮ್ಮ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ಗೆ ತುಂಬ ತೊಂದರೆ ಆಗಿದೆ. ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ. ಬಿದ್ದರೆ ಅಪಾಯ ಅಂಶದಲ್ಲಿ ಬಂದ್ಬಿಟ್ಟಿದೆ ಈಗ. ಅದಕ್ಕೆ ದಯವಿಟ್ಟು ತಾವು ಏನಾರ ಒಂದು ಸಹಾಯ ಮಾಡಬೇಕು ಅಂತ ನಾವು ಕೇಳ್ತೀವಿ. ಅಲ್ಲ, ಯಾಕೆಂದರೆ ಮಾಧ್ಯಮದವರು ಎಲ್ಲರಿಗೂ ಸಹಾಯ ಮಾಡ್ತೀವಿ ಸಾರ್ವಜನಿಕವಾಗಿ. ತಾವು ವೃತ್ತಿ ಇರೋವಂಥ ಡಾಕ್ಟ್ರು ನಾವು ಸಹಾಯ ಮಾಡದೇ ಇರೋಕ್ಕಾಗಲ್ಲ. ಮತ್ತು ಸಹಾಯ ಜೊತೆಗೆ ತಮ್ಮ ಬಗ್ಗೆ ನಾವು ಏನು ಹೇಳೋದು ಅದು ಕಮ್ಮಿನೇ, ಜನ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೊಂದು ನಿಮ್ಗೊಂದು ಕೊರತೆ ಇದೆ. ಈಗ ಎಲ್ಲ ವ್ಯಕ್ತಿಗಳಿಗೂ ಒಂದು ಕೊರತೆ ಇರದೇ ಇರುತ್ತೆ ಅಧಿಕಾರಿಗಳಿಗೆ ಅನ್ನೋದಕ್ಕೆ. ತಾವು ಇಷ್ಟೆಲ್ಲ ಆರೋಗ್ಯ ಸಮಸ್ಯೆನೇ ಕಾಪಾಡ್ತಿರೋರಿಗೆ ಇಡೀ ನಿಮ್ಮ ಸಂಸ್ಥೆಗೆ ಒಂದು ಕೊರತೆ, ಅದೇನು ಅಂದರೆ ಮರ ತೆರವು. ಏನು ಸರ್ ಅದು ವಿಚಾರ? ಅದು ಈ ಮರ ಏನಿದೆ ಅದು ಸ್ವಲ್ಪ ಅಪಾಯ ಹಂಚಿಕೆ ಬಂದಿದೆ. ನಾನು 2021ರಿಂದ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ತೆರವು ಮಾಡೋಕ್ಕೆ ಒಂದು ಅಪ್ಲಿಕೇಶನ್ನು ಬರೆದಿದೆ 2021ರಲ್ಲಿ. ಅದಾದಮೇಲೆ ಕ್ರಮ ತೊಗೊಂಡ್ರು, ಇಲ್ಲ ಅಂತಲ್ಲ, ಹರಾಜೆಲ್ಲ ಆಯಿತು. ಆದರೂ ಇದುವರೆಗೂ ಆ ಮರ ಹಂಗೆ ಇದೆ. ಯಾರಿಗೆ ಹರಾಜು ಆಯ್ತದೆ ಅದು? ಅದು ಯಾರಿಗೂ ಆಗಿದೆ. ಎಷ್ಟಕ್ಕಾಯ್ತು ಅಂದಾಜು? ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗಿದೆ. ಒಟ್ಟಿನಲ್ಲಿ ಆಗಿದೆ. ಬಟ್ ಏನೇ ಮಾಡಿದ್ರು ಅದು ತೆರವು ಆಗ್ತಾ ಇಲ್ಲ. ಅದು ಲೈನ್ ಸಮಸ್ಯೆ ಇರ್ಬೋದು, ಅದೇನೇನು ಅವರವರು ಮಾಡ್ಕೋಬೇಕಾಗಿ ಅಧಿಕಾರಿಗಳ ಸಂಬಂಧ ಮಾಹಿತಿ ಇಲ್ವಾ ಏನೋ ಗೊತ್ತಿಲ್ಲ ನನಗೆ. ಬಟ್ ಅದು ತೆರವು ಆಗ್ತಾ ಇಲ್ಲ. ಅಕಸ್ಮಾತ್ ನಮ್ಮ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ಗೆ ತುಂಬ ತೊಂದರೆ ಆಗಿದೆ. ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ. ಬಿದ್ದರೆ ಅಪಾಯ ಅಂಶದಲ್ಲಿ ಬಂದ್ಬಿಟ್ಟಿದೆ ಈಗ. ಅದಕ್ಕೆ ದಯವಿಟ್ಟು ತಾವು ಏನಾರ ಒಂದು ಸಹಾಯ ಮಾಡಬೇಕು ಅಂತ ನಾವು ಕೇಳ್ತೀವಿ. ಅಲ್ಲ, ಯಾಕೆಂದರೆ ಮಾಧ್ಯಮದವರು ಎಲ್ಲರಿಗೂ ಸಹಾಯ ಮಾಡ್ತೀವಿ ಸಾರ್ವಜನಿಕವಾಗಿ. ತಾವು ವೃತ್ತಿ ಇರೋವಂಥ ಡಾಕ್ಟ್ರು ನಾವು ಸಹಾಯ ಮಾಡದೇ ಇರೋಕ್ಕಾಗಲ್ಲ. ಮತ್ತು ಸಹಾಯ ಜೊತೆಗೆ ನಾವು ಏನು ಮಾಧ್ಯಮದವ್ರು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಯಾರು ತಲುಪಿಸ್ಬೇಕು ಕೂಡ ತಲುಪಿಸ್ತೀವಿ. ಇವರೇನು MH ಚರ್ಮದವರು ಏನು ಕೆಲಸ ಮಾಡಿದ್ರೆ ಕೆಲವೊಂದು ಅಧಿಕಾರಿಗಳು, ಅದು KB ಇಲಾಖೆ ಆಗಿರ್ಬೋದು ಅಥವಾ ಫಾರೆಸ್ಟ್ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಅದನ್ನು ಮುಟ್ಟಿಸುವಂಥ ಕೆಲಸ ನಮ್ಮ ಮಾಧ್ಯಮದಿಂದ ಆಗುತ್ತೆ. ತಾವು ಚಿಂತೆ ಪಡಬೇಡಿ. ಯಾಕೆಂದರೆ ಆಮೇಲೆ ಮುಖ್ಯವಾಗಿ ಏನು ಅಂತಂದರೆ ತಾವು ಓಡಾಡೋಂಥ ವೆಹಿಕಲ್ ಕೂಡ ಇಲ್ಲಿರುತ್ತೆ. ಯಾಕೆಂದರೆ ನಿಮ್ಗೆ ಜಾಗ ನಿಲ್ಸೋಕ್ಕೆ, ಕಾರ್ ನಿಲ್ಸೋಕ್ಕೆ ಕೂಡ ಅದೇ ಒಂದು ವೆಹಿಕಲ್ ಅಲ್ಲಿ ಇದೆ. ಮತ್ತು ನಿಮ್ಮ ಸ್ಟಾಫ್ ವೆಹಿಕಲ್ ಕೂಡ ಇರುತ್ತೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಮತ್ತು ಸಾರ್ವಜನಿಕ ಪ್ರಾಣ ಹಾನಿ ಆಗುತ್ತೆ. ಪಕ್ಕದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟಾಪು, ಅದಂತೂ ಮೊದಲೇ ಶಿಥಿಲ ಆಗಿಬಿಟ್ಟಿದೆ. ಇನ್ ಕೇಸ್ ಒಂದು ಸಣ್ಣ ಕೊಂಬೆ ಬಿದ್ದರೂ ಜನ ಸಾಯಿದಂತೂ ಗ್ಯಾರಂಟಿ. ನಮ್ಮ ರೈತರ ಮಕ್ಕಳು ಯಾರು ಇದ್ದರೆ ಈಗಲೂ ಕೂಡ ಜನ ಕೂತಿದ್ದಾರೆ. ನಿಮ್ಮ ಒಂದು ಮನವಿ ನಾವು ಕೂಡ ಸ್ವೀಕರಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈಗಲೇ ಕಳಿಸ್ಕೊಡ್ತೀನಿ. ನೀವು ತೆರವು ಮಾಡಲಿಲ್ಲ ಅಂತಂದರೆ ಅದನ್ನು ಬೇರೆ ಇನ್ನೂ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇದನ್ನು ನಾನು ಸುದ್ದಿನ ಮಾಡೋಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀನಿ ಸರ್. ಥ್ಯಾಂಕ್ ಯು.